ನಮ್ಮ ಮೆಟ್ರೋಗೆ ಸಿಬ್ಬಂದಿಗಳ ನೇಮಕಾತಿ ವಿಚಾರದಲ್ಲಿ ಬಿಎಂಆರ್ಸಿಎಲ್ ಕನ್ನಡ ವಿರೋಧಿ ಧೋರಣೆಯನ್ನು ತಳೆದಂತೆ ಕಾಣಿಸ್ತಾ ಇದೆ. 50 ಮೆಟ್ರೋ ಟ್ರೈನ್ ಆಪರೇಟ್ ಪೋಸ್ಟ್ಗಳಿಗೆ ಕನ್ನಡದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕದ ರೀತಿಯಲ್ಲಿ ಕಠಿಣ ಷರತ್ತುಗಳನ್ನು ವಿಧಿಸಿದೆ. ಹೈದರಾಬಾದ್ ಮೆಟ್ರೋ ಮತ್ತು ಚೆನ್ನೈ ಮೆಟ್ರೋ ರೈಲಿನ ಲೋಕೋ ಪೈಲಟ್ಗಳು ಮಾತ್ರ ಅರ್ಜಿ ಹಾಕುವ ರೀತಿಯಲ್ಲಿ ಬಿಎಂಆರ್ಸಿಎಲ್ ನಿಯಮವನ್ನು ರೂಪಿಸಿದೆ. ಟ್ರೈನ್ ಆಪರೇಟರ್ ಪೋಸ್ಟ್ಗೆ ಅರ್ಜಿ ಹಾಕಬೇಕು ಅಂದರೆ 3 ವರ್ಷ ಟ್ರೈನ್ ಆಪರೇಟ್ ಮಾಡಿರುವ ಅನುಭವ ಇರಬೇಕಂತೆ. ಇದು ಅವರ ನಿಯಮ. ಇದರ ಪ್ರಕಾರ ಹೈದರಾಬಾದ್ ಮತ್ತು ಚೆನ್ನೈ ಮೆಟ್ರೋದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿರುವ ಟ್ರೈನ್ ಆಪರೇಟರ್ಗಳು ಮಾತ್ರ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇರುತ್ತೆ. ಈ ಮೂಲಕ ಕನ್ನಡಿಗರಿಗೆ ಮೆಟ್ರೋದಲ್ಲಿ ಉದ್ಯೋಗ ನಿರಾಕರಿಸಲಾಗ್ತಿದೆ. ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದ ಅಭ್ಯರ್ಥಿಗಳು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಲು ಸಾಧ್ಯವಾಗಲ್ಲ. ಇದೊಂದು ನಾಚಿಕೆಗೇಡಿನ ಸಂಗತಿ. ಈ ವಿವಾದಾತ್ಮಕ ನಿರ್ಧಾರವನ್ನು ಹಿಂಪಡಿಬೇಕು ಅಂತ ಮೆಟ್ರೋ ನೌಕರರ ಸಂಘ ಆಗ್ರಹಿಸಿದೆ. ಕನ್ನಡ ಪರ ಸಂಘಟನೆಗಳಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ನೋಟಿಫಿಕೇಶನ್ ಫಸ್ಟ್ ಇಮಿಡಿಯೇಟ್ ಆಗಿ ವಿತ್ಡ್ರಾ ಮಾಡಬೇಕು. ಈಗ ನೋಟಿಫಿಕೇಶನ್ ಬೇರೆ ರಾಜ್ಯದಲ್ಲಿರೋರಿಗೆ ಅನುಕೂಲ ಆಗೋಕ್ಕೋಸ್ಕರ ಮಾಡಿರೋದು. ಈಗ 50 ಜನ ಟ್ರೈನ್ ಆಪರೇಟರ್ಸ್ ಬೇಕು ಅಂತಂತಾರಲ್ಲ, ಕರ್ನಾಟಕದಲ್ಲಿರೋ ಕನ್ನಡಿಗರಿಗೆ ಇದೇ ಅವಕಾಶ ಕೊಡಿ. ಅಧಿಕಾರಿಗಳು ಬೇಕು ಅಂತ ಹುನ್ನಾರ ಓಡಿ ಬೇರೆ ವರ್ಗಗಳಿಗೆ ಬೇಕಾಗಿರೋ ಜನಗಳನ್ನ ಒತ್ತಾಯ ಮಾಡಿಕೊಂಡು ಅಥವಾ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ತೊಗೊಳೋದಕ್ಕೋಸ್ಕರ ಇದೊಂದು ಪ್ಲಾನ್ ಮಾಡೋದು ನೋಟಿಫಿಕೇಶನ್. ಈ ನೋಟಿಫಿಕೇಶನ್ ವಿತ್ಡ್ರಾ ಮಾಡಬೇಕು. ಇನ್ನು ಹೋಳಿ ಸಂಭ್ರಮಾಚರಣೆ ನೆಪದಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 2 ಗುಂಪು ಹೊಡೆದಾಡಿಕೊಂಡಿದೆ. 30 ರಿಂದ 40 ಮಂದಿ ಇದ್ದ ನೇಪಾಳಿ ಹುಡುಗರ ಗುಂಪು ಹೋಳಿ ಹಬ್ಬ ಆಚರಿಸುವಾಗ ಕ್ಷುಲ್ಲಕ ಕಾರಣಕ್ಕೆ ಪೈಪ್ ಬಡಿಗೆಗಳಿಂದ ಬಡಿದಾಡಿಕೊಂಡಿದ್ದಾರೆ. ನೇಪಾಳಿ ಗ್ಯಾಂಗ್ ಆರ್ಭಟಕ್ಕೆ ಅಲ್ಲಿನ ಸೋಡಾ ಅಂಗಡಿಯ ಬಾಟಲ್ಗಳು ಪುಡಿ ಆದವು. ಇದನ್ನು ಪ್ರಶ್ನೆ ಮಾಡಿದ ಕಾರಣ ವ್ಯಾಪಾರಿ ಅಮರ್ ಮೇಲೆ ನೇಪಾಳಿ ಗ್ಯಾಂಗ್ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಕೂಡ ಈಗ ಕೊಡಲಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಗಲಾಟೆ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಿಕೊಂಡ ಸಿದ್ದಾಪುರ ಪೊಲೀಸರು 3 ಹಲ್ಲೆಕೋರರನ್ನ ಬಂಧಿಸಿದ್ದಾರೆ. ಉಳಿದವರ ಪತ್ತೆಗೆ ಬಲೆ ಬೀಸಿದ್ದಾರೆ. ಗಲಾಟೆ ಏನಾಗಿದೆ ಅಂತ ಗೊತ್ತಿಲ್ಲ. ನೇಪಾಳದವರೇ ಅವರವರೇ ಗಲಾಟೆ ಮಾಡ್ಕೊಂಡಿದ್ದಾರೆ. ಅವರು ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಎಲ್ಲಾ ಕನ್ನಡಿಗರಿಗೂ ಇವರು ಇದೇ ರೀತಿ ಪ್ರವೋಕ್ ಮಾಡ್ತಾ ಇದ್ದಾರ. ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ, ನಾವು ಹೊಡಿತೀವಿ ಕನ್ನಡಿಗರಿಗೆ ಅಂತ. ಇದನ್ನ ನಾವು ಸ್ಟೇಷನ್ ಅಲ್ಲಿ ಕೇಳೋದಕ್ಕೆ ಬಂದಿದ್ದೀವಿ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಒಂದು ದೂರು ದಾಖಲಿಸಿ 3 ಜನರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದೇವೆ. ಹಾಗೂ ಇನ್ನಿತರೆ ಕಿಡಿಗೇಡಿಗಳನ್ನು ಗುರುತಿಸಿ ಅಗತ್ಯ ಕಾನೂನಿನ ಕ್ರಮ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಇವತ್ತು ಬೆಳಂಬೆಳಗ್ಗೆ ಗುಂಡಿನ ಸದ್ದು ಕೇಳ್ಪಟ್ಟು ಬ್ಯಾಂಕ್ ದರೋಡೆಗೆ ಪ್ಲಾನ್ ಮಾಡಿದ ಉತ್ತರ ಪ್ರದೇಶ ಮೂಲದ ಕಕ್ರಾಳ್ ಗ್ಯಾಂಗ್ನ 4 ಸಿಕ್ಕಿಬಿದ್ದದ್ದು, 3 ಎಸ್ಕೇಪ್ ಆಗಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಹೊನ್ನಾಳಿ ಪೊಲೀಸರು ಕಡದಕಟ್ಟೆ ಚೆಕ್ಪೋಸ್ಟ್ ಬಳಿ ವಾಹನ ತಪಾಸಣೆ ನಡೆಸಿದ್ರು. ಅದೇ ಸಮಯಕ್ಕೆ ಯುಪಿ ನಂಬರ್ ಪ್ಲೇಟ್ ಇರುವ 2 ಕಾರು ಬಂದವು. ತಡೆಯಲು ನೋಡಿದಾಗ ಕಾರುಗಳು ನಿಲ್ಲಿಸಲಿಲ್ಲ. ಕೂಡಲೇ ಪೊಲೀಸರು ಚೇಸ್ ಮಾಡಿ ಅರಬಘಟ್ಟ ಬಳಿ ತಡೆಯಲು ನೋಡಿದ್ರು. ಆಗ ದರೋಡೆಕೋರರು ಪೊಲೀಸರ ಮೇಲೆ ಮಚ್ಚು ಬೀಸಲು ನೋಡಿದ್ದಾರೆ. ಈ ಹಂತದಲ್ಲಿ ಪೊಲೀಸರು ಬಂದೂಕಿಗೆ ಕೆಲಸ ಕೊಟ್ಟರು. 4 ಕಾಲಿಗೆ ಗುಂಡು ಹಾರಿಸಿದ್ರು. ಆದರೆ ಈ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ದ ಮಾಲೂರಿನ ಹಫೀಜ್ ಸೇರಿ 2 ದರೋಡೆಕಾರರು ಮತ್ತೊಂದು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದೆ ನ್ಯಾಮತಿ ಬ್ಯಾಂಕ್ ದರೋಡೆಯಲ್ಲೂ ಕೂಡ ಇವರ ಪಾತ್ರ ಇರಬಹುದು ಅನ್ನೋದು ಅನುಮಾನ. ಏನು ವೆಹಿಕಲ್ಸ್ ಇತ್ತು, ಯುಪಿ ಪಾಸಿಂಗ್ ವೆಹಿಕಲ್ಸ್ ಎಲ್ಲರಿಗೆ ಸೆಕ್ಯೂರ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವನು ಅಲ್ಲಿದ್ದಂತಹ ಒಬ್ಬೊಬ್ಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ. ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರ್ ಹೊಡೆದಿರ್ತಾರೆ. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಮೊಮ್ಮಗನ ನಾಮಕರಣ ಕಾರ್ಯಕ್ರಮ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನೆರವೇರಿಸಲಾಯಿತು. ನಟ ಅಭಿಷೇಕ್ ಅಂಬರೀಶ್ ಮತ್ತು ಅವಿವಾ ಬಿದ್ದಪ್ಪ ಪುತ್ರನಿಗೆ ರಾಣ ಅಮರ್ ಅಂತ ಹೆಸರಿಟ್ಟರು. ವಿಶೇಷ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಕಾಣಿಸಿಕೊಳ್ಳಲಿಲ್ಲ. ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಅವರಿದ್ದಾರೆ, ಆದರೂ ಕೂಡ ಬರಲಿಲ್ಲ. ಕಿಚ್ಚ ಸುದೀಪ್ ದಂಪತಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದ್ರು. ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ದೊಡ್ಡ ಸುದ್ದಿ. 23 ವರ್ಷಗಳ ನಂತರ ರಿಲೀಸ್ ಆಗಿರೋ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಸಿನಿಮಾ ನೋಡೋದಕ್ಕೆ ಇವತ್ತು ಮೊಹಕತ್ತಾರೆ ರಮ್ಯಾ ಅವರು ಥಿಯೇಟರ್ಗೆ ಬಂದರು. ಮಧ್ಯಾಹ್ನ 1 ಗಂಟೆಗೆ ವೀರೇಶ್ ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ್ರು. ಅವರಿಗೆ ಶರ್ಮಿಳಾ ಮಾಡ್ರೆ, ವಿನಯ್ ರಾಜ್ಕುಮಾರ್ ಸಾಥ್ ಕೊಟ್ಟರು. ಫ್ಯಾನ್ಸ್ ಜೊತೆ ಸಿನಿಮಾ ನೋಡಿದ್ದು ಖುಷಿ ಆಯಿತು ಅಂತ ರಮ್ಯಾ ಹೇಳಿದ್ದಾರೆ. ಆಕಾಶ್ ಚಿತ್ರ ರಿಲೀಸ್ ಆಗಬೇಕು ಅನ್ನೋ ಆಸೆಯನ್ನು ಕೂಡ ಅವರು ಹೊರಹಾಕಿದ್ದಾರೆ. ನಾಳೆ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಹೀಗಾಗಿ ಅವರ ಚೊಚ್ಚಲ ಸಿನಿಮಾ ಅಪ್ಪು ರಿಲೀಸ್ ಆಗಿದೆ. ತುಂಬಾ ಖುಷಿ ಆಗ್ತದೆ. ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರ ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದು ನಮ್ಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್. ಐ ಥಿಂಕ್ ಆಕಾಶ್ ರಿಲೀಸ್ ಆಗಲಿ ಅಂತ ನಾನು ಐ ಹೋಪ್ ವಿ ರಿಲೀಸ್ ಇಟ್. ಸಮಾಜ ಹೇಗಿದೆ ನೋಡಿ. ಅಂತರ್ಜಾತಿ ವಿವಾಹವಾದ ಮಾಜಿ ಸಂಸದನಿಗೆ ಸಮುದಾಯವೊಂದು ಬಹಿಷ್ಕಾರದ ಶಿಕ್ಷೆಯನ್ನು ವಿಧಿಸಿದೆ. ಇದಾಗಿರೋದು ಒಡಿಶಾದಲ್ಲಿ. ನವರಂಗಪುರದ ಮಾಜಿ ಸಂಸದ ಬಿಜೆಡಿ ಮುಖಂಡ ಪ್ರದೀಪ್ ಮಾಂಜಿ ತಮ್ಮ ಬುಡಕಟ್ಟಿಗೆ ಸೇರದ ಯುವತಿಯನ್ನು ಪ್ರೀತಿಸಿ ಗೋವಾದಲ್ಲಿ ಮದುವೆಯಾದರು. ಇದೇ ಕಾರಣಕ್ಕೆ ಮುಂದಿಟ್ಟುಕೊಂಡು ಗಿರಿಜನ ಭಾತ್ರ ಸಮಾಜ್ನ ಸೆಂಟ್ರಲ್ ಕಮಿಟಿ ಪ್ರದೀಪ್ ಮಾಂಜಿ ಕುಟುಂಬವನ್ನು ಸಮುದಾಯದಿಂದ 12 ವರ್ಷ ಬಹಿಷ್ಕರಿಸಿದೆ.
ಉತ್ತರ ಪ್ರದೇಶದ ಸಂಭಾಲ್ನ ಮೊಘಲರ ಕಾಲದ ವಿವಾದಿತ ಶಾಹಿ ಜಾಮಾ ಮಸೀದಿಗೆ ರಂಜಾನ್ ಪ್ರಯುಕ್ತ ಎಎಸ್ಐ ಮೇಲುಸ್ತುವಾರಿ ಬಣ್ಣ ಬಳಿಯುವ ಕಾರ್ಯವನ್ನು ಆರಂಭ ಮಾಡಿದೆ. ಅಲಹಾಬಾದ್ ಹೈಕೋರ್ಟ್ ಅನುಮತಿಸಿತ್ತು ಕಾರಣ ಬಣ್ಣ ಬಳಿತಾ ಇದ್ದಾರೆ. ಇದಕ್ಕೆ ಹಿಂದೂಪರ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಅಲ್ಲಿಯ ಹರಿಹರ ಮಂದಿರ ಇದೆ, ಇಂಥ ಟೈಮ್ನಲ್ಲಿ ಯಾಕೆ ಅನುಮತಿ ಕೊಟ್ರಿ ಅನ್ನೋದು ಅವರ ಪ್ರಶ್ನೆ. ರೈಲು ಹೈಜಾಕ್ ಪ್ರಹಸನದ ನಂತರ ಪಾಕ್ ಸೈನಿಕರನ್ನ ಬಲೂಚ್ ಲಿಬರೇಷನ್ ಆರ್ಮಿ ಟಾರ್ಗೆಟ್ ಮಾಡಿದೆ. ಬಲೂಚಿಸ್ತಾನದ ನೋಶ್ಕಿ ಬಳಿ ಪಾಕ್ ಸೈನಿಕರು ಪ್ರಯಾಣಿಸ್ತಾ ಇದ್ದ ಮಿಲಿಟರಿ ಕಾನ್ವಾಯ್ ಮೇಲೆ ಆತ್ಮಾಹುತಿ ದಾಳಿಯನ್ನು ನಡೆಸಿದ್ದಾರೆ. ಘಟನೆಯಲ್ಲಿ 5 ಮೃತಪಟ್ಟಿದ್ದು 12 ಮಂದಿ ಗಾಯಗೊಂಡಿದ್ದಾರೆ. ಇದು ನಮ್ಮ ಕಾರ್ಯಾಚರಣೆ ಅಂತ ಬಿಎಲ್ಎ ಹೇಳಿಕೊಂಡಿದೆ. ಯೆಮೆನ್ನಲ್ಲಿರುವ ಹೂಥಿಗಳನ್ನ ಅಮೆರಿಕ ಟಾರ್ಗೆಟ್ ಮಾಡ್ತಾ ಇದೆ. ಸನಾಸ್ದಾ ಅಲ್ ಬೈದಾ ಸೇರಿ ವಿವಿಧೆಡೆ ಅಮೆರಿಕ ಪಡೆಗಳು ವೈಮಾನಿಕ ದಾಳಿ ನಡೆಸಿದ್ವು. ಕನಿಷ್ಠ 31 ಮಂದಿ ಬಲಿಯಾಗಿದ್ದಾರೆ, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಹೂಥಿಗಳು ಕ್ಷಿಪಣಿಯನ್ನ ಹಾರಿಸಿದ್ದಾರೆ. ಇದರಲ್ಲಿ ಒಂದು ಈಜಿಪ್ಟ್ ಗಡಿಯೊಳಗೆ ಬಿದ್ದಿದೆ. ಇದಕ್ಕೂ ಮುನ್ನ ಹೂಥಿ ಬಂಡುಕೋರರೇ ನಿಮ್ಮ ಸಮಯ ಬಂದಿದೆ, ನೀವು ಈ ಕೂಡಲೇ ದಾಳಿ ನಿಲ್ಲಿಸಬೇಕು, ಇಲ್ಲಾಂದ್ರೆ ಊಹಿಸದ ಪರಿಣಾಮಗಳನ್ನು ಎದುರಿಸ್ತೀರಿ ಅಂತ ಟ್ರಂಪ್ ಎಚ್ಚರಿಸಿದರು. 9 ತಿಂಗಳಿನಿಂದ ಅಂತರಿಕ್ಷ ಕೇಂದ್ರದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ಸಾಗುವ ಹಾದಿ ಸುಗಮವಾಗಿದೆ. ಫಾಲ್ಕಾನ್ 9 ರಾಕೆಟ್ ಮೂಲಕ ನಭಕ್ಕೆ ಚಿಮ್ಮಿದ ಕ್ರೂ 10 ಮಿಷನ್ ಬಾಹ್ಯಾಕಾಶ ನೌಕೆ ಯಶಸ್ವಿಯಾಗಿ ಐಎಸ್ಎಸ್ ಜೊತೆ ಅನುಸಂಧಾನವಾಗಿದೆ. 4 ಗಗನಯಾನಿಗಳಿಗೆ ಐಎಸ್ಎಸ್ನಲ್ಲಿ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಆತ್ಮೀಯ ಸ್ವಾಗತವನ್ನು ಕೋರಿದ್ದಾರೆ. ಭೀಕರ ಮಾರುತಗಳಿಗೆ ಅಮೆರಿಕ ತತ್ತರಿಸಿಬಿಟ್ಟಿದೆ. ಮಿಸೌರಿ, ಮಿಸಿಸಿಪ್ಪಿ, ಟೆಕ್ಸಾಸ್, ಆರ್ಕಾನ್ಸಸ್ನಲ್ಲಿ ಬೀಸಿದ ಭೀಕರ ಟಾರ್ನೆಡೋಗೆ ಜನರು ಬದುಕು ಮೂರಾಬಟ್ಟೆಯಾಗಿದೆ. ಕನಿಷ್ಠ 33 ಮಂದಿ ಬಲಿಯಾಗಿದ್ದಾರೆ, 106 ಮಂದಿ ಗಾಯಗೊಂಡಿದ್ದಾರೆ. ಜೋರು ಗಾಳಿ ಸಿಕ್ಕಿದ್ದನ್ನೆಲ್ಲ ಅಪೋಷಣ ಪಡಿತಾ ಇದೆ. ಮನೆ ಮೇಲ್ಛಾವಣಿಗಳು ಹಾರು ಹೋಗಿದೆ. ಧೂಳಿನಿಂದ ಕುಳಿದ ಗಾಳಿ ಕಾರಣ 50ಕ್ಕೂ ಹೆಚ್ಚು ವಾಹನಗಳು ಅಪಘಾತಕ್ಕೀಡಾಗಿದೆ. ಕಳೆದ ವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಇವತ್ತು ಕರಾವಳಿ ಭಾಗದಲ್ಲಿ ಟೆಂಪಲ್ ರನ್ ಮಾಡಿದ್ರು. ಕಟೀಲು ದುರ್ಗಾಪರಮೇಶ್ವರಿ, ಉಡುಪಿ ಶ್ರೀಕೃಷ್ಣ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಪಡೆದರು. ಉಡುಪಿಯ ಕೃಷ್ಣ ಮಠದಲ್ಲಿ ಶಿವಶ್ರೀ ತೇಜಸ್ವಿ ಸಂಗೀತ ಸೇವೆಯನ್ನು ನೀಡಿದ್ದಾರೆ. ಕೇಂದ್ರ ಮಂತ್ರಿ ಅಶ್ವಿನಿ ವೈಷ್ಣವ್ ಮದ್ರಾಸ್ನ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅಂತ ಹೆಮ್ಮೆಯಿಂದ ಹೇಳಿಕೊಂಡರು.